ಇದೀಗ ಸಂತೋಷ್ ಲಾಡ್ಗೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸಮಾಜದಿಂದ ಹೋರಾಟ ಮಾಡಲಾಗ್ತಾ ಇದೆ. ಶಿವಮೊಗ್ಗ ನಗರದ ಸೀನಪ್ಪ ಶೆಟ್ಟಿ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮರಾಠ ಸಮಾಜದವರು ನೂರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯೂತ್ ಐಕಾನ್ ಸಂತೋಷ್ ಲಾಡ್ ಅಂತ ಹೇಳಿ ಘೋಷಣೆಗಳನ್ನು ಕೂಗಿದ್ದಾರೆ. ಅವರ ಬೆಂಬಲಿಗರು ಡಿಕೆಶಿ ಸಂಪುಟದಲ್ಲಿ ಡಿಸಿಎಂ ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಂತೋಷ್ ಲಾಡ್ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲಿ ಕನ್ನಡಿಗರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಡಿಸಿಎಂ ಸ್ಥಾನ ಕೊಡಿ ಅಂತೇಳಿ ಅವರ ಬೆಂಬಲಿಗರು ಈಗ ಆಗ್ರಹ ಮಾಡ್ತಿದ್ದಾರೆ. ಸಂತೋಷ್ ಲಾಡ್ ಅವರಿಗೆ ಡಿಸಿಎಂ ಸ್ಥಾನ ನೀಡಲೇಬೇಕು ಅಂತೇಳಿ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಈಗ ಯಾವಾಗ ಸಂಪುಟ ರಚನೆ ಆಗುತ್ತೆ ಅಂತ ಹೇಳಿ ಗೊತ್ತಾಯಿತು, ಮುಖ್ಯಮಂತ್ರಿ ಬದಲಾಗ್ತಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಅದಾದ ನಂತರ ಹಲವು ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಅವರ ಬೆಂಬಲಿಗರು ಬೇರೆ ಬೇರೆ ರೀತಿಯಾದಂಥ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಕೆಲವೊಬ್ಬರು ಸಚಿವ ಸ್ಥಾನಗಳನ್ನು ಕೇಳ್ತಾ ಇದ್ದಾರೆ. ಕೆಲವೊಂದು ಬೆಂಬಲಿಗರು ಈ ರೀತಿಯಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಈಗ ಸಂತೋಷ್ ಲಾಡ್ ಅವರ ಬೆಂಬಲಿಗರು ಈ ರೀತಿಯಾಗಿ ಬೇಡಿಕೆಯನ್ನು ಇಡ್ತಿದ್ದಾರೆ. ಅವ್ರಿಗೂ ಕೂಡ ಡಿಸಿಎಂ ಸ್ಥಾನ ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ. ಸಂತೋಷ್ ಲಾಡ್ ಅವರಿಗೆ ಏನು ನಮ್ಮ ಯೂತ್ ಐಕಾನ್ ಅಥವಾ ನಮ್ಮ ಕಾರ್ಮಿಕ ಸಚಿವರು ಏನಾಗಿದ್ರು ಸಂತೋಷ್ ಲಾಡ್ ಅವರಿಗೆ ನಾವು ಇವತ್ತಿನ ದಿನ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ಇವತ್ತಿನ ದಿನ ನಾವು ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಂಪುಟದಲ್ಲಿ ಅವರನ್ನು ಉಪಮುಖ್ಯಮಂತ್ರಿಗಳಿಗೆ ತಗೊಳ್ಳಲೇಬೇಕು ಅಂತೇಳಿ ಇವತ್ತಿನ ದಿನ ನಾವು ಮರಾಠ ಸಮಾಜದ ಪರವಾಗಿ ಇವತ್ತಿನ ದಿನ ಆಗ್ರಹಿಸ್ತಾ ಇದ್ದೀವಿ. ಅವರಿಗೆ ಇವಾಗ ಬರೀ ಮರಾಠ ಸಮಾಜದ ಪರವಾಗಿ ಅನ್ನೋದಕ್ಕಿಂತ ನಮ್ಮ ಕಾಶ್ಮೀರದಲ್ಲಿ ಏನು ಪುಲ್ವಾಮಾ ಅಟ್ಯಾಕ್ ಆದಾಗ ಸಹ ನಮ್ಮ ಯೋಧರದಾಗಿರ್ಬೋದು, ನಮ್ಮ ಕರ್ನಾಟಕದ ಜನತೆ ಇರೋದು ಏನು ಭಾಳಷ್ಟು ಜನ ಹುತಾತ್ಮರಾದರು, ಅವರ ಒಂದು ಪಾರ್ಥಿವ ಶರೀರನ ನಮ್ಮ ಕರ್ನಾಟಕಕ್ಕೆ ತರಬೇಕಾದ್ರೆ ಭಾಳಷ್ಟು ಅವರು ಕೂಡ ಶ್ರಮವಹಿಸಿ ಇಡೀ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ನಾಯಕರು ಅವತ್ತಿನ ದಿನ ಕಾಶ್ಮೀರಕ್ಕೆ ಹೋಗುವಂಥ ಧೈರ್ಯ ಮಾಡಿ ಏನಾದರೂ ಅವತ್ತಿನ ದಿನ ನಮಗೆಲ್ಲರಿಗೂ ಕನ್ನಡಿಗರಿಗಾಗಿರಲಿ ಕರ್ನಾಟಕಕ್ಕಾಗಲಿ ಅವತ್ತಿನ ದಿನ ಏನಾದರೂ ಸಹಕಾರ ಮಾಡಿದ್ದಾರೆ ಅಂತಂದರೆ ಅದು ಏಕೈಕ ನಾಯಕ ಸಂತೋಷ್ ಲಾಡ್ ಅವರು ಮಾತ್ರ ಇವತ್ತಿನ ದಿನ. ಇದಷ್ಟೇ ಅಲ್ಲ, ಅವರ ಒಂದು ಫೌಂಡೇಶನ್ ವತಿಯಿಂದ ಅವರ ಒಂದು ಸ್ವಂತ ಒಂದು ಹಣಕಾಸಿನಲ್ಲಿ ಬಹಳಷ್ಟು ಬೋರ್ಗಳನ್ನ ಕೊಡಿಸ್ಕೊಡುವಂಥದ್ದಾಗಿರಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವ್ರ ಫೌಂಡೇಶನ್ ವತಿಯಿಂದ ಭಾಳಷ್ಟು ಧನ ಸಹಾಯ ಅಂತಂದರೆ ಅವರಿಗೆ ವಿದ್ಯಾರ್ಥಿ ವೇತನ ಅನ್ನುವಂಥದ್ದಾಗಿರಲಿ, ಪುರಸ್ಕಾರಗಳು ಕೊಡುವಂಥದ್ದಾಗಿರಲಿ, ಅಥವಾ ಭಾಳಷ್ಟು ಸಮುದಾಯ ಭವನಗಳು ಅಥವಾ ಎಲ್ಲ ಥರದ ಮಠಮಾನ್ಯಗಳಿಗಾಗಿರಲಿ ಎಲ್ರಿಗೂ ಭಾಳಷ್ಟು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇವತ್ತಿನ ದಿನ ಸಂತೋಷ್ ಲಾಡ್ ಅವರು ನಿಂತಿದ್ದಾರೆ. ಅಂಥವರಿಗೆ ಕರ್ನಾಟಕ ಸರ್ಕಾರದಿಂದ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಇವತ್ತಿನ ದಿನ ಆಗ್ರಹ ಮಾಡ್ತಾ ಇದ್ದೀವಿ. ಸಂತೋಷ್ ಲಾಡ್ ಅವರಿಗೆ ಏನು ನಮ್ಮ ಯೂತ್ ಐಕಾನ್ ಅಥವಾ ನಮ್ಮ ಕಾರ್ಮಿಕ ಸಚಿವರು ಏನಾಗಿದ್ರು ಸಂತೋಷ್ ಲಾಡ್ ಅವರಿಗೆ ನಾವು ಇವತ್ತಿನ ದಿನ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ